ನನ್ನನ್ನು ಬಿಟ್ಬಿಡಿ ನಾನು ಮನೆಗೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಒಂದು ಭಾವುಕವಾಗಿ ಹೇಮಲತಾ ಅವರು ಹೇಳಿದ್ದಾರೆ. ಸೊ ಯಾಕೆ ಈ ರೀತಿಯಾದ ಮಾತನ್ನು ಹೇಳಿದರು? ನನ್ನನ್ನು ಬಿಟ್ಬಿಡಿ ನಾನು ಹೋಗ್ತೀನಿ, ಮನೆಗೆ ಹೋಗೋಕ್ಕೆ ಒಂದು ಸುಮಲತಾ ಅವ್ರನ್ನ ಯಾಕೆ ನಿರ್ಧಾರವನ್ನು ಮಾಡಿದ್ರು? ಸೊ ಏನಾಯಿತು ಇಲ್ಲಿ? ಒಂದು ಶ್ರುತಿ ಅವರು ಹಾಗೆ ಒಂದು ಸಂಗೀತ ಅವರು ಇದಕ್ಕೆ ಹೇಳಿರೋದೇನು? ಯಾಕೆ ಈ ಒಂದು ರೀಸನನ್ನು ತೆಗೆದುಬಿಟ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ 13ರಲ್ಲಿ ಈ ಅಗ್ನಿ ಪರೀಕ್ಷೆ ನಡೆಯುತ್ತಿರೋದು ನಿಮಗೆ ಇಷ್ಟ ಆಗ್ತಿದೆಯಾ? ಈ ಒಂದು ಶೋ ನಿಮಗೆ ಇಷ್ಟ ಆಗ್ತಿದೆಯಾ? ಹಾಗೆ ನೋಡಬೇಕಪ್ಪ ಅಂತಂದರೆ ಬಿಗ್ ಬಾಸ್ನ ಒಂದು ಮೊದಲನೇ ಶೋನೇ ಚೆನ್ನಾಗಿತ್ತ, ಹಾಗೆ ಈ ಒಂದು ಬಿಗ್ ಬಾಸ್ ಶೋ ಚೆನ್ನಾಗಿದೆಯಾ? ಸೊ ಹಾಗೆ ಏನು ನೋಡಬೇಕಪ್ಪ ಅಂತಂದರೆ ಈ ಬಿಗ್ ಬಾಸ್ ಸೀಸನ್ನ ಅಗ್ನಿ ಪರೀಕ್ಷೆಯಲ್ಲಿ ನಿಮ್ಗೆ ಯಾರು ಇಷ್ಟ, ಯಾರು ಸೆಲೆಕ್ಟ್ ಆಗಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಬೇಕಪ್ಪ ಅಂತಂದರೆ ತುಂಬ ರೈತ ಮಹಿಳೆಯ ಒಂದು ಕಣ್ಣೀರು ಹಾಕಿದ್ದಾರೆ. ಸೊ ಇಲ್ಲಿ ವೀಕ್ ಸ್ಪರ್ಧಿ ಯಾರು ಎಂಬ ಟಾಸ್ಕ್ ನಡೀತಾ ಇತ್ತು. ಸ್ಪರ್ಧಿಗಳು ತಮ್ಮ ಪ್ರಕಾರ ವೀಕ್ ಸ್ಪರ್ಧಿ ಯಾರು ಎಂದು ಹೆಸರಿಸಿ ಅದಕ್ಕೆ ಸೂಕ್ತವಾದ ಕಾರಣವನ್ನು ನೀಡುವ ಪ್ರಕ್ರಿಯೆಯನ್ನು ನಡೆಸಲಾಗುತ್ತಿತ್ತು. ಈ ಪ್ರಕ್ರಿಯೆಯನ್ನು ಮೊದಲಿಗೆ ಶುರು ಮಾಡಿದ ರೈತ ಮಹಿಳೆ ಹೇಮಲತಾ ಅವರು ಅತ್ಯಂತ ನೇರವಾಗಿ ಚರಣ್ ಶೆಟ್ಟಿ, ಅನನ್ಯ ಹಾಗೂ ಕಿರಣ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ. ತಾವು ಇವರ ಹೆಸರನ್ನು ತೆಗೆದುಕೊಳ್ಳಲು ಕಾರಣವನ್ನು ನೀಡಿದ ಹೇಮಲತಾ ಅವರು, ಇವರು ತುಂಬ ಮಾತನಾಡ್ತಾರೆ, ಯಾವುದೇ ವಿಷಯವಾದರೂ ಅತಿಯಾಗಿ ಅದು ವಿಷಯವಾಗ್ತದೆ ಅಂತಕ್ಕಂಥ ಒಂದು ಖಡಕ್ ಮಾತನ್ನು ಹೇಳಿದ್ದಾರೆ. ಹೇಮಲತಾ ವಿರುದ್ಧ ತಿರುಗಿ ಬಿದ್ದ ಸ್ಪರ್ಧಿಗಳು. ಹೇಮಲತಾ ಅವರ ಈ ನೇರ ನುಡಿಗೆ ಚರಣ್ ಮತ್ತು ಕಿರಣ್ ತೀವ್ರವಾಗಿ ತಿರುಗಿ ಬೀಳುತ್ತಾರೆ. ಕಿರಣ್ ಶೆಟ್ಟಿ ಅವರು ಆಕ್ರೋಶದಿಂದ ಹಾಗೂ ವ್ಯಂಗ್ಯವಾಗಿ, ಕುಮಾರಿಯಂತಹ ವೀಕ್ ಕಂಟೆಸ್ಟೆಂಟ್ಗಳು ಮನೆಯಲ್ಲಿ ಉಳಿಬೇಕು ಮತ್ತು ನಮ್ಮಂತಹ ಸ್ಟ್ರಾಂಗ್ ಸ್ಪರ್ಧಿಗಳು ಹೊರಗೆ ಹೋಗಬೇಕಾ? ಸ್ಟ್ರಾಂಗ್ ಇರುವವರನ್ನು ಹೊರಗೆ ಕಳಿಸಿ ವೀಕ್ ಇರುವವರು ಗೆಲ್ಲಬೇಕು ಅನ್ನೋದೇ ನಿಮ್ಮ ಮೈಂಡ್ಸೆಟ್ ಎಂದು ಹೇಮಲತಾ ಅವರ ವಿರುದ್ಧ ಕಿಡಿಕಾರ್ತಾರೆ. ಈ ಮಾತಿನ ಚಕಮಕಿಯ ನಡುವೆ ಅನನ್ಯ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ, ಹೇಮಲತಾ ಅವರಂಥವರಿಗೆ ಹೇಗೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ ಅನ್ನೋ ಮಾತನ್ನು ನಿಮಗೆ ಅರ್ಹತೆ ಇದೆಯಾ ಅಂತಕ್ಕಂಥ ಮಾತನ್ನು ಕೇಳಿಬಿಡ್ತಾರೆ. ನೊಂದ ಹೇಮಲತಾ ಅವರು ಭಾವುಕ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಎದುರಾಳಿ ಸ್ಪರ್ಧಿಗಳ ಈ ಕಟುವಾದ ಮಾತುಗಳಿಂದ ಹಾಗೂ ತಮ್ಮನ್ನು ಕೀಳಾಗಿ ಕಂಡ ರೀತಿಯಿಂದ ತೀವ್ರವಾಗಿ ನೊಂದ ಹೇಮಲತಾ ಅವರು ವೇದಿಕೆ ಮೇಲೆ ಕಣ್ಣೀರು ಹಾಕ್ತಾರೆ. ಈ ಮಾನಸಿಕ ಒತ್ತಡವನ್ನು ತಾಳಲಾರದೆ ಅವರು ತಮ್ಮ ಆಟವನ್ನು ಅರ್ಧಕ್ಕೆ ಕ್ವಿಟ್ ಮಾಡಿ ವೇದಿಕೆಯಿಂದ ಹೊರಗುವ ನಿರ್ಧಾರವನ್ನು ಪ್ರಕಟಿಸುತ್ತಾರೆ. ತೀವ್ರ ಭಾವುಕವಾಗಿ ಮಾತನಾಡುವ ಹೇಮಲತಾ ಅವರು, ಸಾಕು ಸರ್, ಇಲ್ಲಿವರೆಗೆ ಅರ್ಥ ಮಾಡಿಕೊಂಡು ಆಡಿದ್ದೇನೆ, ಇಲ್ಲಿವರೆಗೂ ಬಂದಿದ್ದೇನೆ. ನಾನು ಬಿಗ್ ಬಾಸ್ ಆಡಬೇಕು ಅಂತ ಆಸೆಪಟ್ಟು ಈ ವೇದಿಕೆಗೆ ಬಂದೆ, ಆದರೆ ಇಲ್ಲಿ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದು ತಮ್ಮ ಅಸಹಾಯಕತೆ ಮತ್ತು ನೋವನ್ನು ಹೊರಹಾಕ್ತಾರೆ. ನನ್ನನ್ನು ಬಿಟ್ಬಿಡಿ ನಾನು ಹೋಗ್ತೀನಿ ಎಂದು ಕಣ್ಣೀರು ಹಾಕುವ ಮೂಲಕ ಕೇವಲ ಆಟದ ಆಸೆಯಿಂದ ಬಂದಿದ್ದ ಒಬ್ಬ ಸಾಮಾನ್ಯ ರೈತ ಮಹಿಳೆ ಅಲ್ಲಿ ಸ್ಪರ್ಧಿಗಳು ಕಟುವಾದ ಮಾತುಗಳಿಂದ ಎಷ್ಟು ಆಳವಾಗಿ ನಾಟಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಅಷ್ಟೊಂದು ಮಾತನಾಡಿದ ಸ್ಪರ್ಧಿಗಳು ಅವರ ಮಾತುಗಳಿಗೆ ನೊಂದ್ಬಿಟ್ಟು ಹೇಮಲತಾ ಅವರು ಸ್ಟೇಜ್ನಿಂದ ಹೊರಗೆ ಹೋಗ್ತಾರೆ. ಸೊ ಈ ಹೇಮಲತಾ ಅವರ ಬಗ್ಗೆ ನಿಮಗೆ ಅನ್ನಿಸ್ತಾ ಇವರು ಇರಬೇಕಿತ್ತಾ ಅಥವಾ ಹೋಗಿದ್ದೇ ಒಳ್ಳೆಯದಾಯ್ತಾ? ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.